ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 761ನೇ ಪದ್ಯ. ಲೋಚನದ ಸಂಚಾರ ಮುಖದ ಮುಂದಕ ಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು, ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಯಾವ ತರಹ ನಾವು ಒಂದು ಹಳೆಯದನ್ನು ಮರೆತು ನಮ್ಮ ಹಿಂದಿನ ಜೀವನ ಏನಿದೆಯೋ ಅದನ್ನು ಮರೆತು ನಾವು ಇಂದಿನ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಭವಿಷ್ಯವನ್ನು ನಾವು ಉತ್ತಮವಾಗಿ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಲೋಚನದ ಸಂಚಾರ ಮುಖದ ಮುಂದಕ ಪಾರ. ಲೋಚನ ಅಂದರೆ ಕಣ್ಣುಗಳು. ನಮ್ಮ ಕಣ್ಣುಗಳು ನಮ್ಮ ಎದುರಿಗೆ ಎಷ್ಟು ದೂರ ನೋಡ್ಬೋದು ಅಲ್ವಾ? ನಮ್ಮ ಕಣ್ಮುಂದೆ ಏನಿರುತ್ತೋ ಅದನ್ನು ಮಾತ್ರ ನಮ್ಮ ಕಣ್ಣುಗಳು ನೋಡಲಿಕ್ಕೆ ಸಾಧ್ಯ. ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು ಅಂದರೆ ನಮ್ಮ ತಲೆಯ ಹಿಂದೆ ಏನಾಗ್ತಾ ಇದೆ ಅನ್ನೋದು ನಮ್ಮ ಕಣ್ಣುಗಳಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಹೇಳ್ತಾರೆ, ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು. ಈಗ ಪ್ರಾಚೀನ ಅಂದರೆ ಹಳೇದು ಅಂದರೆ ದ ಪಾಸ್ಟ್, ಅದು ಆಗೋಗಿದೆ. ಅದನ್ನು ನೀನು ಮರಿಲಿಲ್ಲ ಅಂತಂದರೆ ನೀನು ಸ್ವತಂತ್ರನಾಗಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಮರೆತು ಬಿಡಬೇಕು. ಏನಾಗಿದೆಯೋ ಹಳೇದನ್ನು ಅದನ್ನು ಮರೆತಾಗ ಮಾತ್ರ ನೀನು ನಿನ್ನ ಇಂದಿನ ಹಾಗೂ ಭವಿಷ್ಯವನ್ನು ಉತ್ತಮ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಮುಂದೆ ಹೇಳ್ತಾರೆ, ಚಾಚು ಮುಂದಕ್ಕೆ ಮನವ. ನಿನ್ನ ಮನಸ್ಸನ್ನು ಮುಂದಕ್ಕೆ ಚಾಚು, ಹಿಂದಕ್ಕೆ ಕರ್ಕೊಂಡು ಹೋಗಬೇಡ. ಮನಸ್ಸು ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು ಹೊರತು ಮನಸ್ಸು ಹೇಳ್ದಂಗೆ ನಾವು ಕೇಳೋ ಹಾಗೆ ಆಗಬಾರ್ದು. ಮನಸ್ಸನ್ನು ನಮ್ಮ ಗುಲಾಮನಾಗಿ ನಾವು ಮಾಡಿಕೊಳ್ಬೇಕು. ಆಗಲೇ ಜೀವನ ಒಂದು ಉತ್ತಮವಾಗಲಿಕ್ಕೆ ಸಾಧ್ಯ. ಹಾಗೆ ಹಿಂದಿನದನ್ನು ಮರೆಯಬೇಕು ಅಂತ ಹೇಳ್ತಾರೆ. ಬಹಳ ಕಷ್ಟದ ವಿಷಯ ಅಲ್ವಾ? ಏನೇ ಒಂದು ಸಣ್ಣ ಇನ್ಸಿಡೆಂಟ್ ಆಗಿದ್ರೂ ನಾವು ಅದು ಮೆಮೊರಿನಲ್ಲಿ ಯಾವ ಥರ ಇಂಪ್ರಿಂಟ್ ಆಗಿರುತ್ತೆ ಅಂದರೆ ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಅದು ಆಮೇಲೆ ಏನು ಮರಿಬೇಕು ಅಂತಿರ್ತೀವೋ ಅದು ಎಷ್ಟೋ ಸಲ ನಮಗೆ ಮತ್ತೆ ಮತ್ತೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಈಗ ನನ್ನದೇ ವಿಷಯವನ್ನು ತಗೊಂಡ್ರೆ, ನನ್ನ ತಂದೆಯವರು ಈಗ 2 ವರ್ಷದ ಹಿಂದೆ ತೀರಿದ್ರು. ನನ್ನ ತಂದೆ ತುಂಬ ನನಗೆ ಆಪ್ತರಾಗಿದ್ದವರು. ಪ್ರತಿ ದಿವಸ ಅವರು ಬೆಂಗಳೂರಿನಲ್ಲಿದ್ದವರು, ನಾನು ಅಹಮದಾಬಾದಿನಲ್ಲಿ ಇರೋಳು. ಫಸ್ಟ್ ಮೆಸೇಜ್ ವಾಟ್ಸಪ್ಪಲ್ಲಿ ನಮ್ಮ ತಂದೆಗೆ ನಂದು ಹೋಗೋದು. ಅದು ತಂದೆ ತೀರಿ ಹೋದಾಗ ನನಗೆ ಎಷ್ಟು ದುಃಖ ಆಯಿತು ಅಂದರೆ, 1 ವರ್ಷ ಆಲ್ಮೋಸ್ಟ್ ನನಗೆ ಅವ್ರದ್ದೇ ಜ್ಞಾಪಕ, ಅವ್ರು ಆಡಿದ್ದ ಮಾತುಗಳೇ ಇದು ಒಂಥರ ಜೀವನದಲ್ಲಿ ಬಹಳ ನೊಂದು ಬಿಟ್ಟೆ. ಆಮೇಲೆ ಅನ್ನಿಸ್ತು, ಅಯ್ಯೋ ಹೌದು, ಅವ್ರ ಒಂದು ಆಶೀರ್ವಾದವನ್ನು ನಾನು ಕೇಳಲಿಕ್ಕೆ ಸಾಧ್ಯವೋ ಹೊರತು ಈಗ ಮತ್ತೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು, ಅದು ದೇವರ ಕರುಣೆಯೋ ಏನೋ ಗೊತ್ತಿಲ್ಲ, ಮಂಕುತಿಮ್ಮನ ಕಗ್ಗದ ಪುಸ್ತಕವನ್ನು ನನಗೆ ಓದಲಿಕ್ಕೆ ಅವನಿಂದಲೇ, ಭಗವಂತನಿಂದಲೇ ಪ್ರೇರಣೆ ಆಗಿ, ಜೀವನದಲ್ಲಿ ಇದೆಲ್ಲ ಇದ್ದಿದ್ದೆ, ಹೀಗೆ ನೀನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವಿಧದಲ್ಲಿ ಅವನು ಇದನ್ನು ದಾರಿ ತೋರಿಸ್ಕೊಟ್ನೇನೋ ಅಂತ ಕೆಲವು ಸಲ ನನಗೆ ಅನ್ನಿಸತ್ತೆ. ಅದೇ ಥರ ಇದೊಂದು ಸುಮ್ಮನೆ ಇನ್ಸಿಡೆಂಟ್ ಅಷ್ಟೇ ನನಗೆ ಇವಾಗ ತೋಚಿದ್ದು ನಾನು ಹೇಳಿದ್ದೆ. ಅದೇ ಥರ ಎಷ್ಟೋ ಸಲ ನಮಗೆ ಬೇಜಾರಾಗಿರುತ್ತೆ. ಹಿಂದಿನಲ್ಲಿ ಯಾರೋ ನಮಗೆ ನಮ್ಮ ತಪ್ಪಿಲ್ದೇ ನಮಗೆ ಬೇಸರ ಮಾಡಿರ್ತಾರೆ, ಅಥವಾ ಇನ್ನೇನೋ ಒಂದು ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರೋ ಥರದ್ದು ಒಂದಾಗಿರುತ್ತೆ. ಆದರೆ ಅದನ್ನು ಪದೇ ಪದೇ ನಾವು ಮನಸ್ಸಿಗೆ ತಂದುಕೊಂಡು ಅದಕ್ಕೆ ದುಃಖರಾಗದೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹಾಗೂ ಇಂದಿನ ಬಗ್ಗೆ ವಿಚಾರ ಮಾಡಿಕೊಂಡು ಅದನ್ನು ಮರೆತಾಗ ಮಾತ್ರ ನಮಗೆ ನಮ್ಮ ಬದುಕು ಸುಂದರವಾಗಿ ಆಗಲಿಕ್ಕೆ ಸಾಧ್ಯ ಅಂತ ಈ ಪದ್ಯದ ಮೂಲಕ ನಮಗೆ ಡಿ ವಿ ಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.